ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಸ್ನೇಹಿತರೆ, ಈ ದಿನದ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಈ ದಿನ ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ಈ ದಿನದ ರಾಶಿ ಭವಿಷ್ಯ ಹೇಗಿರಲಿದೆ ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ದಿನ ಭವಿಷ್ಯದ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಲು ಮರೆಯದಿರಿ. ಎಲ್ಲರಿಗೂ ಈ ದಿನ ಶುಭವಾಗಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ಇನ್ನು 12 ರಾಶಿಗಳ ಈ ದಿನದ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಉತ್ಸಾಹ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವ ದಿನ. ನೀವು ಕೈಗೆತ್ತಿಕೊಳ್ಳುವ ಕೆಲಸಗಳನ್ನು ಪೂರ್ಣಗೊಳಿಸುವ ಮನೋಭಾವ ಮೂಡಲಿದೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಕೆಲವು ವಿಚಾರಗಳಲ್ಲಿ ಪ್ರಗತಿ ಕಾಣಲಿದ್ದೀರಿ. ನಿಮ್ಮ ಮಾತು ಮತ್ತು ನಿರ್ಧಾರಗಳಿಗೆ ಇಂದು ಹೆಚ್ಚಿನ ಮಹತ್ವ ಸಿಗತಕ್ಕಂಥ ದಿನ. ಆದರೆ ಕೋಪ ಮತ್ತು ಆತುರವನ್ನು ನಿಯಂತ್ರಿಸಿಕೊಂಡು ಮುನ್ನಡೆಯುವುದು ಒಳ್ಳೆಯದು. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನು ತೋರಿಸಲು ಉತ್ತಮ ಅವಕಾಶ ಸಿಗಲಿದೆ. ಮೇಲಧಿಕಾರಿಗಳಿಂದ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿ ಅಥವಾ ಹೊಸ ಕೆಲಸದ ಅವಕಾಶ ಬಂದರೆ ಆತ್ಮವಿಶ್ವಾಸದಿಂದ ಸ್ವೀಕರಿಸಿಕೊಳ್ಳಿ. ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾದವಿವಾದ ಮಾಡದೆ ಸಹಕಾರದಿಂದ ಕೆಲಸ ಮಾಡುವುದು ಉತ್ತಮ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಕಂಡುಬರಲಿದೆ. ಬಾಕಿ ಉಳಿದಿದ್ದ ಹಣ ಕೈ ಸೇರುವ ಸಾಧ್ಯತೆ ಇದೆ. ಕುಟುಂಬದ ಅಗತ್ಯಕ್ಕಾಗಿ ಕೆಲವು ಖರ್ಚುಗಳು ಬರಬಹುದು. ಅನಗತ್ಯ ವಸ್ತುಗಳ ಖರೀದಿಯನ್ನು ಮುಂದೂಡುವುದು ಉತ್ತಮ. ಹಣ ಹೂಡಿಕೆ ಮಾಡುವವರು ಸಂಪೂರ್ಣ ಮಾಹಿತಿ ಪಡೆದುಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳಿ. ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರಲಿದೆ. ಹಿರಿಯರಿಂದ ಉತ್ತಮ ಸಲಹೆ ಅಥವಾ ಬೆಂಬಲ ಸಿಗತಕ್ಕಂಥ ದಿನ. ಕುಟುಂಬದ ಸದಸ್ಯರೊಂದಿಗೆ ಬಹಳ ದಿನಗಳಿಂದ ಚರ್ಚಿಸಬೇಕು ಎಂದುಕೊಂಡಿದ್ದ ವಿಷಯವನ್ನು ಇಂದು ಮಾತನಾಡಲು ಅವಕಾಶ ಸಿಗಲಿದೆ. ನಿಮ್ಮ ಮಾತಿನಲ್ಲಿ ಸ್ವಲ್ಪ ಮೃದುತ್ವ ಇರತಕ್ಕಂಥದ್ದು ಒಳ್ಳೆಯದು. ಪ್ರೀತಿ ಮತ್ತು ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತಿ ಪತ್ನಿಯ ನಡುವೆ ಉತ್ತಮ ಹೊಂದಾಣಿಕೆ ಇರಲಿದೆ. ಸಂಗಾತಿಯೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಹಿಂದಿನ ಸಣ್ಣ ಮನಸ್ತಾಪಗಳಿದ್ದರೆ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬಹುದು. ಪ್ರೀತಿಯಲ್ಲಿರುವವರಿಗೆ ಸಂಬಂಧದ ಬಗ್ಗೆ ಮಹತ್ವದ ಮಾತುಕತೆ ನಡೆಯತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಕಷ್ಟವೆನಿಸುತ್ತಿದ್ದಂಥ ವಿಷಯಗಳನ್ನು ಮತ್ತೆ ಅಭ್ಯಾಸ ಮಾಡಿದರೆ ಸುಲಭವಾಗಿ ಅರ್ಥವಾಗಲಿದೆ. ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡತಕ್ಕಂಥವರಿಗೆ ಸಮಯ ವ್ಯರ್ಥ ಮಾಡದೆ ನಿರ್ದಿಷ್ಟ ಗುರಿಯೊಂದಿಗೆ ಓದುವುದು ಉತ್ತಮ. ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ಸಿಗುವ ಸಾಧ್ಯತೆ ಇದೆ. ಹಳೆಯ ಸಂಪರ್ಕಗಳಿಂದ ಹೊಸ ವ್ಯವಹಾರದ ಅವಕಾಶ ದೊರೆಯಲಿದೆ. ದೊಡ್ಡ ವ್ಯವಹಾರ ಅಥವಾ ಪಾಲುದಾರಿಕೆಯ ನಿರ್ಧಾರ ತೆಗೆದುಕೊಳ್ಳುವಾಗ ದಾಖಲೆಗಳು ಮತ್ತು ಹಣಕಾಸಿನ ವಿವರಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಳ್ಳಿ. ಸಾಮಾನ್ಯವಾಗಿ ಆರೋಗ್ಯ ಈ ದಿನ ಉತ್ತಮವಾಗಿದ್ದು, ಆದರೆ ಕೆಲಸದ ಒತ್ತಡದಿಂದ ದಣಿವು ಅಥವಾ ತಲೆನೋವು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು, ಸಾಕಷ್ಟು ನೀರು ಕುಡಿಯುವುದನ್ನು ಮಾಡಿಕೊಳ್ಳಿ. ಇಂದು ಕೆಲಸದ ನಿಮಿತ್ತ ಪ್ರಯಾಣ ಮಾಡುವವರಿಗೆ ಅನುಕೂಲಕರವಾದಂತಹ ದಿನ. ಪ್ರಯಾಣ ದೂರವಿದ್ದರೆ ಮುಂಚಿತವಾಗಿ ಯೋಜನೆಯನ್ನು ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಬಣ್ಣ ಹಳದಿ ಬಣ್ಣ. ಶುಭ ಸಂಖ್ಯೆ 6. ಶುಭ ಮಂತ್ರ ಓಂ ಹನುಮತೇ ನಮಃ. ಶುಭ ಸಮಯ ಬೆಳಗ್ಗೆ 9:15ರಿಂದ 10:30ರವರೆಗೆ. ಶುಭವಾಗಲಿ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ನಿಧಾನವಾಗಿ ಆದರೆ ಸ್ಥಿರವಾಗಿ ಮುನ್ನಡೆಯುವ ದಿನ. ನೀವು ಕೈಗೊಂಡಿರುವ ಕೆಲಸಗಳಲ್ಲಿ ಉತ್ತಮ ಪ್ರಗತಿ ಕಾಣಬಹುದು. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲವು ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಆತುರಕ್ಕಿಂತ ಯೋಜನೆಯೊಂದಿಗೆ ಮುಂದುವರಿದರೆ ಹೆಚ್ಚಿನ ಪ್ರಯೋಜನ ಪಡೆಯತಕ್ಕಂಥ ದಿನವಾಗಲಿದೆ. ಉದ್ಯೋಗ ಮತ್ತು ವೃತ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಾಗಲಿದೆ. ನೀವು ಮಾಡಿದ ಕೆಲಸಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಗುವ ಸಾಧ್ಯತೆ ಇದೆ. ಹೊಸ ಅವಕಾಶಗಳು ಬಂದಾಗ ಅವುಗಳನ್ನು ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿಕೊಳ್ಳಿ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ಇಟ್ಟುಕೊಂಡರೆ ಕೆಲಸ ಸುಲಭವಾಗಿ ಮುಗಿಯಲಿದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರದಲ್ಲಿ ಸಮತೋಲನ ಕಂಡುಬರತಕ್ಕಂಥ ದಿನ.
ನಿರೀಕ್ಷಿಸದಿದ್ದ ಹಣ ಕೈ ಸೇರುವಂತಹ ಸಾಧ್ಯತೆ ಇದೆ. ಕುಟುಂಬದ ಅಗತ್ಯಗಳಿಗೆ ಖರ್ಚು ಬರತಕ್ಕಂಥ ದಿನ. ಉಳಿತಾಯದ ಕಡೆ ಹೆಚ್ಚು ಗಮನವನ್ನು ನೀಡುವುದು ಉತ್ತಮ. ದೊಡ್ಡ ಮೊತ್ತದ ಹಣವನ್ನು ಖರ್ಚು ಮಾಡುವ ಮುನ್ನ 2 ಬಾರಿ ಯೋಚನೆ ಮಾಡಿಕೊಳ್ಳಿ. ಕುಟುಂಬದ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ. ಮನೆಯ ಹಿರಿಯರೊಂದಿಗೆ ನಡೆಸುವ ಮಾತುಕತೆ ನಿಮಗೆ ಉತ್ತಮ ಮಾರ್ಗದರ್ಶನ ನೀಡಲಿದೆ. ಕುಟುಂಬದ ಸದಸ್ಯರ ಅಗತ್ಯಗಳಿಗೆ ಸ್ಪಂದಿಸುವುದರಿಂದ ಸಂಬಂಧ ಇನ್ನಷ್ಟು ಗಟ್ಟಿಯಾಗಲಿದೆ. ಪ್ರೀತಿ ಮತ್ತು ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯ ಜೀವನದಲ್ಲಿ ಆತ್ಮೀಯತೆ ಹೆಚ್ಚಾಗಲಿದೆ. ಸಂಗಾತಿಯಿಂದ ಉತ್ತಮ ಬೆಂಬಲ ದೊರೆಯುವಂತಹ ದಿನ. ಪ್ರೀತಿಯಲ್ಲಿರುವವರಿಗೆ ತಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳಿಕೊಳ್ಳಲು ಉತ್ತಮವಾದಂತಹ ಸಮಯ. ಸಣ್ಣ ವಿಚಾರಗಳಿಗೆ ಅತಿಯಾಗಿ ಪ್ರತಿಕ್ರಿಯಿಸದಿರುವುದು ಉತ್ತಮ. ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓದಿನಲ್ಲಿ ಮೃದುವಾದ ಗಮನ ಸಿಗಬಹುದು. ಸ್ಥಿರವಾದಂತಹ ಗಮನ ಇರತಕ್ಕಂತಹ ದಿನ. ಕಷ್ಟದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಇಂದು ಉತ್ತಮವಾದಂತಹ ದಿನ. ಶಿಕ್ಷಕರು ಅಥವಾ ಹಿರಿಯರಿಂದ ದೊರೆಯುವ ಸಲಹೆಯನ್ನು ಸರಿಯಾಗಿ ಬಳಸಿಕೊಂಡರೆ ತಯಾರಿ ಇನ್ನಷ್ಟು ಉತ್ತಮವಾಗಲಿದೆ. ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದಲ್ಲಿ ನಿಧಾನವಾಗಿ ಬೆಳವಣಿಗೆ ಕಾಣುವಂತಹ ದಿನ. ಹೊಸ ಗ್ರಾಹಕರ ಸಂಪರ್ಕದಿಂದ ಪ್ರಯೋಜನವಾಗಲಿದೆ. ಹಳೆಯ ವ್ಯವಹಾರದಿಂದ ಬಾಕಿಯ ಹಣ ಪಡೆಯುವ ಪ್ರಯತ್ನದಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಪಾಲುದಾರರೊಂದಿಗೆ ಹಣಕಾಸಿನ ವಿಚಾರದಲ್ಲಿ ಸ್ಪಷ್ಟತೆ ಇರಲಿ. ಆರೋಗ್ಯ ಸಾಮಾನ್ಯವಾಗಿದ್ದು ಹೆಚ್ಚು ಸಮಯ ಕುಳಿತು ಕೆಲಸ ಮಾಡುವವರು ದೇಹಕ್ಕೆ ವಿಶ್ರಾಂತಿಯನ್ನು ನೀಡಬೇಕು. ಆಹಾರ ಪದ್ಧತಿಯಲ್ಲಿ ನಿಯಮ ಪಾಲನೆ ಮಾಡಿ ಸಾಕಷ್ಟು ನೀರು ಕುಡಿಯುವುದು ಒಳ್ಳೆಯದು. ಅಗತ್ಯ ಪ್ರಯಾಣಗಳಿಗೆ ಅನುಕೂಲಕರವಾದಂತಹ ದಿನ. ಕುಟುಂಬದವರೊಂದಿಗೆ ಸಣ್ಣ ಪ್ರವಾಸದ ಯೋಜನೆ ಇದ್ದರೆ ಸಂತೋಷದ ಸಮಯ ಕಳೆಯತಕ್ಕಂತಹ ದಿನ. ದೂರದ ಪ್ರಯಾಣ ಮಾಡುವವರು ಸಮಯವನ್ನು ಗಮನದಲ್ಲಿಟ್ಟುಕೊಂಡು ಮುನ್ನಡೆಯುವುದು ಉತ್ತಮ. ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ. ಶುಭ ಸಂಖ್ಯೆ 8. ಶುಭ ಮಂತ್ರ ಓಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 11 ಬಾರಿ ಜಪ ಮಾಡಿ. ಶುಭ ಸಮಯ ಮಧ್ಯಾಹ್ನ 12:10ರಿಂದ 1:25ರವರೆಗೆ. ಶುಭವಾಗಲಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಹೊಸ ಆಲೋಚನೆಗಳು ಮತ್ತು ಸಂಪರ್ಕಗಳಿಂದ ಪ್ರಯೋಜನ ಪಡೆಯುವ ದಿನ. ನಿಮ್ಮ ಮಾತಿನ ಮೂಲಕ ಹಲವು ಕೆಲಸಗಳು ಸುಲಭವಾಗಿ ನಡೆಯಬಹುದು. ಬಹಳ ದಿನಗಳಿಂದ ಯೋಚಿಸುತ್ತಿದ್ದ ವಿಷಯವೊಂದಕ್ಕೆ ಇಂದು ಹೊಸ ದಾರಿ ಕಾಣಬಹುದು. ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನು ಕೈಗೆತ್ತಿಕೊಳ್ಳದೆ ಆದ್ಯತೆ ನೀಡಿ ಮುನ್ನಡೆಯುವುದು ಉತ್ತಮ. ಉದ್ಯೋಗ ಮತ್ತು ವೃತ್ತಿಗೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಂವಹನ ಕೌಶಲ್ಯ ಮುಖ್ಯ ಪಾತ್ರ ವಹಿಸಲಿದೆ. ಹೊಸ ಪ್ರಾಜೆಕ್ಟ್ ಅಥವಾ ಜವಾಬ್ದಾರಿ ಸಿಗಬಹುದು. ನಿಮ್ಮ ಸಲಹೆಯನ್ನು ಮೇಲಧಿಕಾರಿಗಳು ಪರಿಗಣಿಸುವ ಸಾಧ್ಯತೆ ಇದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಪರಿಚಯದ ವ್ಯಕ್ತಿಯ ಮೂಲಕ ಅವಕಾಶದ ಮಾಹಿತಿ ಸಿಗಲಿದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಹಣದ ಹರಿವಿನಲ್ಲಿ ಸ್ವಲ್ಪ ಚಲನವಲನ ಇರಲಿದೆ. ಹೆಚ್ಚುವರಿ ಆದಾಯದ ಮಾರ್ಗದ ಬಗ್ಗೆ ಯೋಚನೆ ಮೂಡಬಹುದು. ಹಳೆಯ ಹಣಕಾಸಿನ ವ್ಯವಹಾರವೊಂದು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಆದರೆ ಸ್ನೇಹಿತರ ಮಾತನ್ನು ನಂಬಿ ತಕ್ಷಣ ವಿಶೇಷವಾಗಿ ಹಣ ಹೂಡಿಕೆ ಮಾಡುವುದು ಬೇಡ. ತುಂಬ ಎಚ್ಚರಿಕೆಯಿಂದ ಇರಿ. ಕುಟುಂಬದ ಜೀವನದ ವಿಚಾರವನ್ನು ನೋಡುವುದಾದರೆ ಮನೆಯಲ್ಲಿ ನಿಮ್ಮ ಸಲಹೆಗೆ ಮಹತ್ವ ಸಿಗಲಿದೆ. ಸಹೋದರ ಸಹೋದರಿಯರೊಂದಿಗೆ ಇದ್ದ ಸಣ್ಣ ಭಿನ್ನಾಭಿಪ್ರಾಯ ದೂರವಾಗಲಿದೆ. ಕುಟುಂಬದ ಒಬ್ಬ ಸದಸ್ಯರ ಕೆಲಸಕ್ಕೆ ನಿಮ್ಮ ಸಹಾಯ ಅಗತ್ಯವಾಗಬಹುದು. ಪ್ರೀತಿ ಮತ್ತು ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಮನಸ್ಸಿನಲ್ಲಿರುವ ವಿಷಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಈ ದಿನ ಉತ್ತಮವಾದಂತಹ ದಿನ. ವಿವಾಹಿತರಿಗೆ ಸಂಗಾತಿಯಿಂದ ನಿರೀಕ್ಷಿಸಿದಂತಹ ಸಂತೋಷದ ಸುದ್ದಿ ಸಿಗಬಹುದು. ಅವಿವಾಹಿತರಿಗೆ ಹೊಸ ಪರಿಚಯವೊಂದು ಮುಂದಿನ ದಿನಗಳಲ್ಲಿ ಮಹತ್ವ ಪಡೆದುಕೊಳ್ಳಲಿದೆ. ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ವಿಷಯಗಳನ್ನು ಬೇಗ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಲಿದೆ. ಬರವಣಿಗೆ, ಭಾಷೆ, ಸಂವಹನ ಅಥವಾ ತಾಂತ್ರಿಕ ವಿಷಯಗಳನ್ನು ಕಲಿಯುತ್ತಿರುವವರಿಗೆ ಉತ್ತಮ ಪ್ರಗತಿ ಕಂಡುಬರತಕ್ಕಂಥ ದಿನ. ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಿಂದ ಗಮನ ಬೇರೆಡೆಗೆ ಹೋಗದಂತೆ ಆದಷ್ಟು ನೋಡಿಕೊಳ್ಳಿ. ಹೊಸ ಗ್ರಾಹಕರೊಂದಿಗೆ ಮಾತುಕತೆ ನಡೆಸಲು ಉತ್ತಮವಾದಂತಹ ದಿನ. ಆನ್ಲೈನ್ ಅಥವಾ ದೂರದ ಪ್ರದೇಶದ ಗ್ರಾಹಕರೊಂದಿಗೆ ವ್ಯವಹಾರ ಸಿಗುವ ಸಾಧ್ಯತೆ ಇದೆ. ಜಾಹೀರಾತು ಮತ್ತು ಹೊಸ ರೀತಿಯ ಪ್ರಚಾರದಿಂದ ಲಾಭ ಪಡೆದುಕೊಳ್ಳಬಹುದು. ಒಪ್ಪಂದಕ್ಕೆ ಸಹಿ ಮಾಡುವ ಮುನ್ನ ಷರತ್ತುಗಳನ್ನು ಓದಿಕೊಳ್ಳಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಓಡಾಟದಿಂದ ದಣಿವು ಉಂಟಾಗಲಿದೆ. ಕಣ್ಣುಗಳಿಗೆ ಹೆಚ್ಚಿನ ಒತ್ತಡ ನೀಡುವ ಕೆಲಸ ಮಾಡುವವರು ಮಧ್ಯೆ ಮಧ್ಯೆ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಆಹಾರ ಮತ್ತು ನಿದ್ರೆಯ ಸಮಯದಲ್ಲಿ ಸಮಯ ಪಾಲಿಸುವುದು ಉತ್ತಮ. ಪ್ರಯಾಣ ಮಾಡತಕ್ಕಂಥವರಿಗೆ ಸಣ್ಣ ಪ್ರಯಾಣದ ಒಂದು ಒಳ್ಳೆಯ ಅವಕಾಶ ಸಿಗಲಿದೆ. ಪ್ರಯಾಣದಿಂದ ಹೊಸ ವ್ಯಕ್ತಿಗಳ ಪರಿಚಯ ಅಥವಾ ವ್ಯಾವಹಾರಿಕ ಸಂಪರ್ಕ ದೊರೆಯಬಹುದು. ಈ ದಿನದ ವಿಶೇಷವಾಗಿ ವೇಳಾಪಟ್ಟಿಯನ್ನು ಮುಂಚಿತವಾಗಿ ಪರಿಶೀಲನೆ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಬಣ್ಣ ಕಿತ್ತಳೆ ಬಣ್ಣ, ಶುಭ ಸಂಖ್ಯೆ 3, ಶುಭ ಮಂತ್ರ ಓಂ ಬುಧಾಯ ನಮಃ. ಶುಭ ಸಮಯ ಬೆಳಗ್ಗೆ 10:40ರಿಂದ 12:05 ಶುಭವಾಗಲಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಮನಸ್ಸಿಗೆ ನೆಮ್ಮದಿ ನೀಡುವ ಕೆಲವು ಬೆಳವಣಿಗೆಗಳು ಕಂಡು ಬರತಕ್ಕಂಥ ದಿನ. ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಒಂದು ವಿಚಾರಕ್ಕೆ ಪರಿಹಾರದ ದಾರಿ ಸಿಗುವಂತ ದಿನ. ಮನೆಯ ಜವಾಬ್ದಾರಿ ಮತ್ತು ವೈಯಕ್ತಿಕ ಕೆಲಸಗಳ ನಡುವೆ ಸಮತೋಲನ ಕಾಯ್ದುಕೊಂಡರೆ ದಿನ ಉತ್ತಮವಾಗಿ ಸಾಗಲಿದೆ. ಈ ದಿನ ಕೆಲಸದ ಸ್ಥಳದಲ್ಲಿ ನಿಮ್ಮ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಲಿದ್ದೀರಿ. ನೀವು ಹಿಂದೆ ಮಾಡಿದ ಕೆಲಸದ ಫಲವಾಗಿ ಹೊಸ ಅವಕಾಶ ಅಥವಾ ಹೆಚ್ಚುವರಿ ಜವಾಬ್ದಾರಿ ಬರಬಹುದು. ಸಹೋದ್ಯೋಗಿಯೊಬ್ಬರು ನೀಡುವ ಸಹಾಯದಿಂದ ಕಷ್ಟದ ಕೆಲಸ ಸುಲಭವಾಗಲಿದೆ. ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ವಿಷಯವನ್ನು ಸ್ಪಷ್ಟವಾಗಿ ವಿವರಿಸಿಕೊಳ್ಳಿ. ಹಣಕಾಸಿನಲ್ಲಿ ಇಂದು ಉಳಿತಾಯದ ಬಗ್ಗೆ ಗಮನ ಹರಿಸುವ ದಿನ. ಮನೆಯ ಅಗತ್ಯಕ್ಕೆ ಖರ್ಚು ಬರಬಹುದು. ಅನಿರೀಕ್ಷಿತವಾಗಿ ಸಣ್ಣ ಪ್ರಮಾಣದ ಹಣ ಕೈ ಸೇರುವ ಸಾಧ್ಯತೆ ಇದೆ. ಸಾಲವಾಗಿ ನೀಡಿರುವ ಹಣ ಬಗ್ಗೆ ವಿಚಾರಿಸುವ ಅವಕಾಶ ಸಿಗಲಿದೆ. ದೊಡ್ಡ ಖರೀದಿಯನ್ನು ಮಾಡುವ ಮುನ್ನ ಬೆಲೆ ಮತ್ತು ಗುಣಮಟ್ಟವನ್ನು ಹೋಲಿಕೆ ಮಾಡಿ ಮುಂದುವರಿಯಿರಿ. ಕುಟುಂಬದ ಸದಸ್ಯರೊಂದಿಗೆ ಆತ್ಮೀಯತೆ ಹೆಚ್ಚಾಗಲಿದೆ. ಮನೆಯ ಹಿರಿಯರ ಆರೋಗ್ಯ ಅಥವಾ ಅಗತ್ಯಗಳ ಬಗ್ಗೆ ಗಮನ ಹರಿಸುವುದು ಉತ್ತಮ. ಕುಟುಂಬದಲ್ಲಿ ನಡೆಯುವ ಒಂದು ಮಹತ್ವದ ಚರ್ಚೆಯಲ್ಲಿ ನಿಮ್ಮ ಸಲಹೆ ನಿರ್ಣಾಯಕವಾಗಲಿದೆ. ದಾಂಪತ್ಯದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗತಕ್ಕಂಥ ದಿನ. ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚಿಸಬಹುದು. ಪ್ರೀತಿಯಲ್ಲಿರುವವರಿಗೆ ತಮ್ಮ ಸಂಬಂಧದ ಬಗ್ಗೆ ಸ್ಪಷ್ಟತೆ ದೊರೆಯತಕ್ಕಂಥ ದಿನ. ಹಳೆಯ ವಿಚಾರಗಳನ್ನು ಮತ್ತೆ ಕೆದಕದೆ ಹೊಸ ಆರಂಭಕ್ಕೆ ಆದ್ಯತೆಯನ್ನು ನೀಡಿ. ಮನಸ್ಸನ್ನು ಒಂದೇ ವಿಷಯದ ಮೇಲೆ ಕೇಂದ್ರೀಕರಿಸಲು ಸ್ವಲ್ಪ ಪ್ರಯತ್ನ ಬೇಕಾಗಬಹುದು. ಓದಲು ನಿಗದಿತ ಸಮಯವನ್ನು ಮಾಡಿಕೊಂಡು ಅದನ್ನು ಪಾಲಿಸಿದರೆ ಉತ್ತಮ ಫಲ ಸಿಗಲಿದೆ. ಕಠಿಣ ವಿಷಯಗಳನ್ನು ಶಿಕ್ಷಕರು ಅಥವಾ ಸ್ನೇಹಿತರ ಸಹಾಯದಿಂದ ಅರ್ಥ ಮಾಡಿಕೊಳ್ಳಬಹುದು. ಗ್ರಾಹಕರ ವಿಶ್ವಾಸ ಗಳಿಸುವಲ್ಲಿ ಯಶಸ್ಸು ಸಿಗಲಿದೆ. ಮನೆಯ ಬಳಕೆಯ ವಸ್ತುಗಳ, ಆಹಾರ, ರಿಯಲ್ ಎಸ್ಟೇಟ್ ಅಥವಾ ಸೇವಾ ಕ್ಷೇತ್ರದಲ್ಲಿರುವವರಿಗೆ ಹೊಸ ವಿಚಾರಣೆಗಳು ಬರಬಹುದು. ವ್ಯವಹಾರದಲ್ಲಿ ಮಾತಿನ ಭರವಸೆಯ ಜೊತೆಗೆ ಅಗತ್ಯ ದಾಖಲೆಗಳನ್ನು ಇಟ್ಟುಕೊಳ್ಳಿ. ಆರೋಗ್ಯದ ವಿಚಾರದಲ್ಲಿ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳುವುದು ಇಂದು ಮುಖ್ಯ. ಯೋಚಿಸುವುದರಿಂದ ದಣಿವು ಉಂಟಾಗಬಹುದು. ಹಗುರವಾದ ಆಹಾರ, ಸಾಕಷ್ಟು ನೀರು ಮತ್ತು ಸ್ವಲ್ಪ ವಿಶ್ರಾಂತಿ ನಿಮಗೆ ಚೈತನ್ಯವನ್ನು ನೀಡಲಿದೆ. ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಕುಟುಂಬ ಅಥವಾ ವೈಯಕ್ತಿಕ ಕಾರಣದಿಂದ ಸಣ್ಣ ಪ್ರಯಾಣ ಸಾಧ್ಯವಾಗಲಿದೆ. ಪ್ರಯಾಣದಲ್ಲಿ ಆತುರ ಮಾಡದೆ ನಿಧಾನವಾಗಿ ಸಾಗುವುದು ಉತ್ತಮ. ದೂರ ಪ್ರಯಾಣವಿದ್ದರೆ ಸಮಯವನ್ನು ಸರಿಯಾಗಿ ಯೋಜಿಸಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಬಣ್ಣ ಬೆಳ್ಳಿಯ ಬಣ್ಣ, ಶುಭ ಸಂಖ್ಯೆ 2, ಶುಭ ಮಂತ್ರ ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು 11 ಬಾರಿ ಜಪ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಮಯ ಸಂಜೆ 4:20ರಿಂದ 5:30 ಶುಭವಾಗಲಿ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಅವಕಾಶಗಳು ಎದುರಾಗಲಿದೆ. ನೀವು ತೆಗೆದುಕೊಂಡ ನಿರ್ಧಾರದಲ್ಲಿ ದೃಢವಾಗಿ ನಿಂತರೆ ಉತ್ತಮ ಫಲ ಪಡೆದುಕೊಳ್ಳಲಿದ್ದೀರಿ. ಹೊಸ ವ್ಯಕ್ತಿಗಳ ಪರಿಚಯದಿಂದ ಭವಿಷ್ಯದಲ್ಲಿ ಉಪಯೋಗವಾಗುವ ಸಂಪರ್ಕಗಳು ಸಿಗಬಹುದು. ಆದರೆ ಎಲ್ಲ ವಿಚಾರದಲ್ಲೂ ನಿಮ್ಮ ಮಾತೆ ಅಂತಿಮವಾಗಬೇಕು ಎಂಬ ಮನೋಭಾವವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ನಾಯಕತ್ವದ ಗುಣ ಗಮನ ಸೆಳೆಯಲಿದೆ. ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಕೆಲಸವೊಂದನ್ನು ಪೂರ್ಣಗೊಳಿಸುವ ಅವಕಾಶ ಸಿಗಲಿದೆ. ಹೊಸ ಜವಾಬ್ದಾರಿ ಬಂದರೆ ಅದನ್ನು ಯಶಸ್ವಿಯಾಗಿ ನಿಭಾಯಿಸಬಹುದು. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿರತಕ್ಕಂಥವರಿಗೆ ಸಂದರ್ಶನ ಅಥವಾ ಹೊಸ ಮಾಹಿತಿಯ ರೂಪದಲ್ಲಿ ಶುಭ ಸೂಚನೆಗಳು ಸಿಗತಕ್ಕಂಥ ದಿನ. ಹಣಕಾಸಿನ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯಿಂದ ಹೆಜ್ಜೆ ಇಡುವುದು ಉತ್ತಮ. ಆದಾಯದ ಜೊತೆಗೆ ಕೆಲವು ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹಿಂದಿನ ಖರ್ಚಿನಿಂದ ಪಾಠ ಕಲಿತು ಈ ಬಾರಿ ಯೋಜಿತವಾಗಿ ಹಣ ಬಳಸುವುದು ಉತ್ತಮ. ಕುಟುಂಬದ ಅಗತ್ಯಕ್ಕಾಗಿ ಮಾಡುವ ಖರ್ಚು ಮಾತ್ರ ತಪ್ಪಿಸಲಾಗದಿರಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ.
ಕುಟುಂಬದ ಜೀವನಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಾಗಬಹುದು. ಮನೆಯ ಪ್ರಮುಖ ನಿರ್ಧಾರವೊಂದರಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಹೆಚ್ಚಿನ ಮಹತ್ವ ದೊರೆಯಲಿದೆ. ಮಕ್ಕಳ ವಿಚಾರದಲ್ಲಿ ಸಂತೋಷದ ಬೆಳವಣಿಗೆ ಕಂಡುಬರಬಹುದು. ಹಿರಿಯರೊಂದಿಗೆ ಮಾತನಾಡುವಾಗ ಅವರ ಅಭಿಪ್ರಾಯವನ್ನು ಗೌರವ ನೀಡಿ. ಪ್ರೀತಿ ಮತ್ತು ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಸಂತೋಷದ ಸಮಯ ಕಳೆಯುವ ಅವಕಾಶ ಸಿಗಲಿದೆ. ನಿಮ್ಮ ಕೆಲಸದ ಒತ್ತಡವನ್ನು ಮನೆಯ ಸಂಬಂಧಗಳ ಮೇಲೆ ತೋರಿಸದಿರುವುದು ಮುಖ್ಯ. ಅವಿವಾಹಿತರಿಗೆ ಕುಟುಂಬದ ಮೂಲಕ ವಿವಾಹ ಸಂಬಂಧದ ಮಾತುಕತೆ ಆರಂಭವಾಗಲಿದೆ. ವಿದ್ಯಾರ್ಥಿಗಳಿಗೆ ಈ ದಿನ ಸ್ಪರ್ಧಾತ್ಮಕ ಮನೋಭಾವ ಹೆಚ್ಚಾಗಲಿದೆ. ಇತರರೊಂದಿಗೆ ಹೋಲಿಕೆ ಮಾಡುವುದಕ್ಕಿಂತ ನಿಮ್ಮ ಗುರಿಯ ಮೇಲೆ ಗಮನ ಕೊಟ್ಟರೆ ಉತ್ತಮ ಫಲಿತಾಂಶ ಸಿಗಲಿದೆ. ಪರೀಕ್ಷೆಗೆ ಸಂಬಂಧಿಸಿದ ಪ್ರಮುಖ ಮಾಹಿತಿಯೊಂದು ಇಂದು ದೊರೆಯಲಿದೆ. ವ್ಯಾಪಾರದಲ್ಲಿ ಹೊಸ ಯೋಜನೆ ರೂಪಿಸಲು ಉತ್ತಮ ಸಮಯವಾಗಿರಲಿದೆ. ನಿಮ್ಮ ಉತ್ಪನ್ನ ಅಥವಾ ಸೇವೆಯನ್ನು ಹೊಸ ಗ್ರಾಹಕರಿಗೆ ಪರಿಚಯಿಸುವುದರಿಂದ ಪ್ರಯೋಜನವಾಗಲಿದೆ. ದೊಡ್ಡ ಆರ್ಡರ್ ಅಥವಾ ಒಪ್ಪಂದದ ವಿಚಾರದಲ್ಲಿ ಅಂತಿಮ ನಿರ್ಧಾರಕ್ಕೆ ಮುನ್ನ ಎಲ್ಲ ಷರತ್ತುಗಳನ್ನು ಪರಿಶೀಲನೆ ಮಾಡಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಹದಲ್ಲಿ ಉಷ್ಣತೆ, ದಣಿವು ಅಥವಾ ನಿದ್ರೆಯ ಕೊರತೆಯಿಂದ ಅಸ್ವಸ್ಥತೆ ಉಂಟಾಗಲಿದೆ. ಕೆಲಸದ ಮಧ್ಯೆ ವಿಶ್ರಾಂತಿ ಮಾಡಿಕೊಳ್ಳಿ. ಹೆಚ್ಚು ಮಸಾಲೆಯ ಆಹಾರವನ್ನು ಕಡಿಮೆ ಮಾಡಿ. ನೀರು ಸಾಕಷ್ಟು ಸೇವನೆ ಮಾಡಿ. ಕೆಲಸದ ನಿಮಿತ್ತ ಪ್ರಯಾಣ ಮಾಡುವವರಿಗೆ ಹೊಸ ಸಂಪರ್ಕಗಳು ಸಿಗಲಿದೆ. ಪ್ರಯಾಣದ ವೇಳೆ ಸಮಯದ ಒತ್ತಡ ಮಾಡಿಕೊಳ್ಳದೆ ಮುಂಚಿತವಾಗಿ ಹೊರಡುವುದು ಉತ್ತಮ. ಈ ದಿನದ ನಿಮ್ಮ ಶುಭ ಬಣ್ಣ ನೇರಳೆ ಬಣ್ಣ. ಶುಭ ಸಂಖ್ಯೆ 9. ಶುಭ ಮಂತ್ರ ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು 11 ಬಾರಿ ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 7:40ರಿಂದ 9 ಗಂಟೆ 5 ನಿಮಿಷದವರೆಗೆ. ಶುಭವಾಗಲಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯೋಜನೆ ಮಾಡಿದ ಕೆಲಸ ಮಾಡುವುದರಿಂದ ಉತ್ತಮ ಫಲ ಸಿಗುವ ದಿನ. ನೀವು ಹಿಂದೆ ಗಮನಿಸದೆ ಬಿಟ್ಟಿದ್ದ ಒಂದು ಸಣ್ಣ ವಿಷಯವೇ ಇಂದು ಮುಖ್ಯವಾಗಲಿದೆ. ನಿಮ್ಮ ಸೂಕ್ಷ್ಮ ಗಮನ ಮತ್ತು ಪ್ರಾಯೋಗಿಕ ಚಿಂತನೆಯಿಂದ ಸಮಸ್ಯೆಯೊಂದಕ್ಕೆ ಸುಲಭ ಪರಿಹಾರ ಕಂಡುಕೊಳ್ಳತಕ್ಕಂಥ ದಿನ. ಹೊಸ ಜವಾಬ್ದಾರಿಯನ್ನು ಸ್ವೀಕರಿಸುವ ಮೊದಲು ನಿಮ್ಮ ಸಮಯವನ್ನು ಸರಿಯಾಗಿ ಅಂದಾಜಿಸಿಕೊಳ್ಳಿ. ಉದ್ಯೋಗ ಮತ್ತು ವೃತ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ದಾಖಲೆ, ಲೆಕ್ಕಾಚಾರ ಅಥವಾ ತಾಂತ್ರಿಕ ವಿಷಯಗಳಿಗೆ ಹೆಚ್ಚಿನ ಗಮನ ನೀಡಬೇಕಾಗಬಹುದು. ನಿಮ್ಮ ಕೆಲಸದಲ್ಲಿನ ನಿಖರತೆಯಿಂದ ಮೇಲಧಿಕಾರಿಗಳ ವಿಶ್ವಾಸ ಗಳಿಸಬಹುದು. ಸಹೋದ್ಯೋಗಿಯ ತಪ್ಪನ್ನು ತಕ್ಷಣ ಟೀಕಿಸುವ ಬದಲು ಸಹಾಯ ಮಾಡುವುದರಿಂದ ನಿಮ್ಮ ಗೌರವ ಹೆಚ್ಚಾಗಲಿದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ವಿಶೇಷವಾಗಿ ಹಣದ ವ್ಯವಹಾರದಲ್ಲಿ ಲೆಕ್ಕಾಚಾರ ಮುಖ್ಯ. ಅನಗತ್ಯ ಚಂದಾದಾರಿಕೆ ಅಥವಾ ಸಣ್ಣ ಸಣ್ಣ ಖರ್ಚುಗಳು ಹೆಚ್ಚಾಗದಂತೆ ಗಮನಿಸಿಕೊಳ್ಳಿ. ಹಳೆಯ ಉಳಿತಾಯ ಯೋಜನೆಯೊಂದನ್ನು ಮತ್ತೆ ಆರಂಭಿಸುವ ಯೋಚನೆ ಬರಬಹುದು. ಸಾಲ ಅಥವಾ ದೊಡ್ಡ ಮೊತ್ತದ ಹಣದ ವ್ಯವಹಾರದಲ್ಲಿ ದಾಖಲೆಗಳನ್ನು ಸ್ಪಷ್ಟವಾಗಿಟ್ಟುಕೊಳ್ಳಿ. ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯ ಜವಾಬ್ದಾರಿಗಳಲ್ಲಿ ನಿಮ್ಮ ಪಾತ್ರ ಹೆಚ್ಚಾಗಲಿದೆ. ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಲಹೆ ಅಥವಾ ಸಹಾಯ ಅಗತ್ಯವಾಗಬಹುದು. ಮನೆಯ ವಸ್ತುಗಳ ಖರೀದಿ ಅಥವಾ ಸಣ್ಣ ಬದಲಾವಣೆಯ ಕುರಿತು ಚರ್ಚೆ ನಡೆಯತಕ್ಕಂಥ ದಿನ. ನಿಮ್ಮ ಮಾತನ್ನು ಶಾಂತವಾಗಿ ಹೇಳಿದರೆ ಎಲ್ಲರ ಸಹಕಾರ ನಿಮಗೆ ದೊರೆಯಲಿದೆ. ಪ್ರೀತಿ ಮತ್ತು ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಪ್ರಾಯೋಗಿಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಬಹುದು. ಸಣ್ಣ ವಿಷಯಗಳನ್ನು ಅತಿಯಾಗಿ ವಿಶ್ಲೇಷಿಸುವುದನ್ನು ತಪ್ಪಿಸಿಕೊಳ್ಳಿ. ಅವಿವಾಹಿತರಿಗೆ ಕೆಲಸ ಅಥವಾ ಸ್ನೇಹಿತರ ವಲಯದ ಮೂಲಕ ಆಸಕ್ತಿದಾಯಕ ಪರಿಚಯವಾಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಇಂದು ಪುನರಾವರ್ತನೆ ಮತ್ತು ಟಿಪ್ಪಣಿಗಳನ್ನು ಸರಿಪಡಿಸಲು ಅತ್ಯುತ್ತಮವಾದಂತಹ ದಿನ. ನೆನಪಿನಲ್ಲಿ ಉಳಿಯದ ವಿಷಯಗಳನ್ನು ಬರೆಯುತ್ತಾ ಅಭ್ಯಾಸ ಮಾಡಿದರೆ ಉತ್ತಮ ಫಲ ಸಿಗಲಿದೆ. ಪರೀಕ್ಷೆಯ ದಿನಾಂಕ ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಮಹತ್ವದ ಮಾಹಿತಿ ದೊರೆಯತಕ್ಕಂಥ ದಿನ. ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಪತ್ರ, ಸ್ಟಾಕ್ ಹಾಗೂ ಬಾಕಿ ಹಣದ ವಿಶೇಷವಾಗಿ ಪರಿಶೀಲನೆಗೆ ದಿನ ಉತ್ತಮವಾಗಿರಲಿದೆ. ಗ್ರಾಹಕರ ಬೇಡಿಕೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸೇವೆ ನೀಡಿದರೆ ಹೊಸ ಅವಕಾಶಗಳು ಸಿಗತಕ್ಕಂಥ ದಿನ. ಯಾವುದೇ ಒಪ್ಪಂದದಲ್ಲಿ ಸಣ್ಣ ಅಕ್ಷರದಲ್ಲಿರುವ ಷರತ್ತುಗಳನ್ನು ಗಮನಿಸಿಕೊಳ್ಳಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ನಡುವೆ ವಿಶ್ರಾಂತಿ ತೆಗೆದುಕೊಳ್ಳದೆ ಇರುವುದರಿಂದ ದಣಿವು ಉಂಟಾಗಲಿದೆ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ತೊಂದರೆಗಳು ಕಂಡುಬರತಕ್ಕಂಥ ದಿನ. ಆಹಾರದಲ್ಲಿ ನಿಯಮ ಪಾಲನೆ ಮಾಡಿ. ವ್ಯಾಯಾಮವನ್ನು ಮಾಡಿಕೊಳ್ಳಿ. ಮನಸ್ಸಿಗೂ ಚೈತನ್ಯ ನೀಡಲಿದೆ. ಅಗತ್ಯ ಕೆಲಸಕ್ಕಾಗಿ ಪ್ರಯಾಣ ಮಾಡುವ ಸಾಧ್ಯತೆ ಇರತಕ್ಕಂಥ ದಿನ. ದಾಖಲೆಗಳು, ಟಿಕೆಟ್ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಹೊರಡುವ ಮುನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ. ಯೋಜಿತ ಪ್ರಯಾಣ ಹೆಚ್ಚು ಅನುಕೂಲಕರವಾಗಿರಲಿದೆ. ಈ ದಿನದ ನಿಮ್ಮ ಶುಭ ಬಣ್ಣ ಬಿಳಿಯ ಬಣ್ಣ.
ಶುಭ ಸಂಖ್ಯೆ 5. ಶುಭ ಮಂತ್ರ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 28 ಬಾರಿ ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 2:15ರಿಂದ 3:30ರವರೆಗೆ. ಶುಭವಾಗಲಿ. ತುಲಾರಾಶಿ. ತುಲಾರಾಶಿಯವರಿಗೆ ಸಂಬಂಧಗಳು ಮತ್ತು ಮಾತುಕತೆಯಿಂದ ಕೆಲಸಗಳು ಸುಗಮವಾಗುವ ದಿನ. ನಿಮ್ಮನ್ನು ಕಾಡುತ್ತಿದ್ದ ಒಂದು ವಿಚಾರದಲ್ಲಿ ಮತ್ತೊಬ್ಬರ ಸಹಕಾರ ಸಿಗಬಹುದು. ನಿರ್ಧಾರ ತೆಗೆದುಕೊಳ್ಳುವಾಗ ಎಲ್ಲರ ಅಭಿಪ್ರಾಯ ಕೇಳಿದರೂ ಅಂತಿಮವಾಗಿ ನಿಮ್ಮ ಅನುಭವ ಹೇಳಿ ಮೇಲೆ ನಂಬಿಕೆ ಇಡುವಂತಹ ದಿನ. ಉದ್ಯೋಗ ಮತ್ತು ವೃತ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ಹೊಸ ವ್ಯಕ್ತಿಯೊಂದಿಗೆ ಸಂಪರ್ಕ ಬೆಳೆದು ಅದು ಮುಂದಿನ ದಿನಗಳಲ್ಲಿ ಉಪಯೋಗವಾಗಲಿದೆ. ತಡವಾಗಿ ಮಾಡುವ ಕೆಲಸದಲ್ಲಿ ನಿಮ್ಮ ಸಮನ್ವಯ ಸಾಮರ್ಥ್ಯ ಗಮನ ಸೆಳೆಯಲಿದೆ. ಉದ್ಯೋಗದಲ್ಲಿ ಬದಲಾವಣೆ ಬಯಸುತ್ತಿರುವವರಿಗೆ ಸೂಕ್ತ ಮಾಹಿತಿ ಸಿಗಲಿದೆ. ಹಿರಿಯರೊಂದಿಗೆ ಮಾತನಾಡುವಾಗ ನಿಮ್ಮ ಮಾತನ್ನು ಸ್ಪಷ್ಟವಾಗಿ ಮಂಡಿಸಿಕೊಳ್ಳಿ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಸಾಧ್ಯವಾಗತಕ್ಕಂಥ ದಿನ. ಮನೆ ಅಥವಾ ವೈಯಕ್ತಿಕ ಅಗತ್ಯಕ್ಕಾಗಿ ಖರ್ಚು ಬರತಕ್ಕಂಥ ದಿನ. ಹಿಂದೆ ಮಾಡಿದ ಒಂದು ವ್ಯವಹಾರದಿಂದ ಲಾಭದ ಸೂಚನೆ ಸಿಗಲಿದೆ. ಇತರರ ಒತ್ತಾಯಕ್ಕೆ ಮಣಿದು ಖರ್ಚು ಮಾಡುವುದನ್ನು ತಪ್ಪಿಸಿಕೊಳ್ಳಿ. ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಮೂಡಲಿದೆ. ಬಹಳ ದಿನಗಳಿಂದ ಮುಂದೂಡುತ್ತಿದ್ದ ಕುಟುಂಬದ ಮಾತುಕತೆಯೊಂದು ಇಂದು ನಡೆಯುವಂತ ಸಾಧ್ಯತೆ ಇದೆ. ನಿಮ್ಮ ಮಧ್ಯಸ್ಥಿಕೆಯಿಂದ ಮನೆಯಲ್ಲಿನ ಸಣ್ಣ ಭಿನ್ನಾಭಿಪ್ರಾಯ ಪರಿಹಾರವಾಗತಕ್ಕಂಥ ದಿನ. ಪ್ರೀತಿ ಮತ್ತು ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗಲಿದೆ. ಒಟ್ಟಿಗೆ ಕೈಗೊಳ್ಳುವ ಯೋಜನೆಯೊಂದು ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಲಿದೆ. ಅವಿವಾಹಿತರಿಗೆ ಸ್ನೇಹದ ಮೂಲಕ ಹೊಸ ಪರಿಚಯವಾಗತಕ್ಕಂಥ ದಿನ. ಯಾವುದೇ ನಿರ್ಧಾರಕ್ಕೆ ಆತುರ ಬೇಡ. ವಿದ್ಯಾರ್ಥಿಗಳಿಗೆ ಇಂದು ಸೃಜನಶೀಲತೆ ಹೆಚ್ಚಾಗತಕ್ಕಂಥ ದಿನ. ಕಲಾ, ಮಾಧ್ಯಮ, ಕಾನೂನು, ವಾಣಿಜ್ಯ ಅಥವಾ ಸಂವಹನ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಹೊಸ ಆಲೋಚನೆಗಳು ಬರತಕ್ಕಂಥ ದಿನ. ಗುಂಪಿನಲ್ಲಿ ಓದುವುದರಿಂದ ಹೊಸ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗಬಹುದು. ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಹಕರೊಂದಿಗೆ ಉತ್ತಮ ಮಾತುಕತೆ ನಡೆಸಿ ವ್ಯವಹಾರವನ್ನು ಮುನ್ನಡೆಸತಕ್ಕಂಥ ದಿನ. ಹೊಸ ಒಪ್ಪಂದ ಅಥವಾ ಆರ್ಡರ್ ಕುರಿತು ಚರ್ಚೆ ನಡೆಯತಕ್ಕಂಥ ದಿನ. ಪಾಲುದಾರರೊಂದಿಗೆ ಲಾಭ ನಷ್ಟದ ಲೆಕ್ಕವನ್ನು ಸ್ಪಷ್ಟವಾಗಿಟ್ಟುಕೊಳ್ಳಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳುವುದು ಮುಖ್ಯ. ಹೆಚ್ಚು ಸಮಯ ಮೊಬೈಲ್ ಅಥವಾ ಕಂಪ್ಯೂಟರ್ ಬಳಸುವುದನ್ನು ನಿಯಂತ್ರಣ ಮಾಡಿಕೊಳ್ಳಿ. ವಿಶ್ರಾಂತಿ ಮತ್ತು ಸರಿಯಾದ ನಿದ್ರೆಗೆ ಆದ್ಯತೆಯನ್ನು ನೀಡಿ. ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾವಹಾರಿಕ ಅಥವಾ ಕುಟುಂಬದ ಕಾರಣದಿಂದ ಪ್ರಯಾಣದ ಅವಕಾಶ ಬರಬಹುದು. ಈ ಪ್ರಯಾಣದಿಂದ ಹೊಸ ಪರಿಚಯ ಅಥವಾ ಉಪಯುಕ್ತ ಮಾಹಿತಿ ಸಿಗುವಂತ ಸಾಧ್ಯತೆ ಇದೆ. ಈ ದಿನದ ನಿಮ್ಮ ಶುಭ ಬಣ್ಣ ಗುಲಾಬಿ ಬಣ್ಣ. ಶುಭ ಸಂಖ್ಯೆ 7. ಶುಭ ಮಂತ್ರ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 11:20 ಮಧ್ಯಾಹ್ನ 12:40 ಶುಭವಾಗಲಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಂತು ಹೋಗಿದ್ದ ಕೆಲಸವೊಂದು ಮತ್ತೆ ಚಾಲನೆ ಪಡೆಯುವ ದಿನ. ನಿಮ್ಮ ದೃಢ ಸಂಕಲ್ಪ ಮತ್ತು ರಹಸ್ಯ ವಿಚಾರಗಳನ್ನು ಸರಿಯಾಗಿ ನಿರ್ವಹಿಸುವ ಗುಣ ಇಂದು ಸಹಾಯ ಮಾಡಲಿದೆ. ಯಾರ ಮಾತನ್ನು ತಕ್ಷಣ ನಂಬದೆ ವಿಷಯವನ್ನು ಸ್ವತಃ ಪರಿಶೀಲಿಸಿ ಮುಂದುವರಿಯುವುದು ಉತ್ತಮ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಮಹತ್ವದ ಕೆಲಸವನ್ನು ವಹಿಸಬಹುದು. ಹಿಂದೆ ಮಾಡಿದ ಪರಿಶ್ರಮಕ್ಕೆ ಇಂದು ಫಲ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಯೋಜನೆಯನ್ನು ಎಲ್ಲರ ಮುಂದೆ ಬಹಿರಂಗಪಡಿಸುವ ಮೊದಲು ಸರಿಯಾದ ಸಮಯಕ್ಕಾಗಿ ಕಾಯುವುದು ಉತ್ತಮ. ಸಹೋದ್ಯೋಗಿಯೊಬ್ಬರ ಸಹಕಾರದಿಂದ ಸಮಸ್ಯೆ ಬಗೆಹರಿಯಬಹುದು. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಇಂದು ಹಳೆಯ ವ್ಯವಹಾರವೊಂದರ ಬಗ್ಗೆ ಸ್ಪಷ್ಟತೆ ಸಿಗತಕ್ಕಂಥ ದಿನ. ಬಾಕಿಯ ಹಣ ಪಡೆಯಲು ಪ್ರಯತ್ನಿಸಿದರೆ ಪ್ರತಿಕ್ರಿಯೆ ದೊರೆಯಬಹುದು. ಅನಿರೀಕ್ಷಿತ ಖರ್ಚು ಎದುರಾಗುವಂತ ಸಾಧ್ಯತೆ ಇದೆ. ಕೈಯಲ್ಲಿ ಸ್ವಲ್ಪ ಹಣ ಉಳಿಸಿಕೊಂಡಿರುವುದು ಉತ್ತಮವಾಗಿರಲಿದೆ. ಊಹಾಪೋಹದ ಆಧಾರದ ಮೇಲೆ ಹೂಡಿಕೆಯನ್ನು ಮಾಡಬೇಡಿ. ಕುಟುಂಬದ ಜೀವನವನ್ನು ನೋಡುವುದಾದರೆ ಕುಟುಂಬದ ಹಿರಿಯರೊಂದಿಗೆ ಮಹತ್ವದ ಚರ್ಚೆ ನಡೆಯಬಹುದು. ಮನೆಯ ಜವಾಬ್ದಾರಿಯಲ್ಲಿ ನಿಮ್ಮ ಪಾತ್ರ ಹೆಚ್ಚಾಗಲಿದೆ. ನಿಮ್ಮ ಕಾಳಜಿ ಕುಟುಂಬದವರಿಗೆ ನೆಮ್ಮದಿ ನೀಡಲಿದೆ. ಆದರೆ ನಿಮ್ಮ ಅಭಿಪ್ರಾಯವನ್ನು ಒತ್ತಾಯವಾಗಿ ಹೇರದೆ ಇತರರ ಮಾತನ್ನು ಆಲಿಸಿಕೊಳ್ಳಿ. ಪ್ರೀತಿ ಮತ್ತು ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಮನಸ್ಸಿನಲ್ಲಿರುವ ವಿಚಾರಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳಲು ಉತ್ತಮವಾದಂತಹ ದಿನ. ಹಿಂದಿನ ತಪ್ಪು ಗ್ರಹಿಕೆ ದೂರವಾಗಬಹುದು. ಅವಿವಾಹಿತರಿಗೆ ಹಳೆಯ ಪರಿಚಯವೊಂದು ಹೊಸ ರೂಪದಲ್ಲಿ ಮುಂದುವರಿಯುವಂತ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ
ಏಕಾಗ್ರತೆಯಿಂದ ಓದಿದರೆ ಉತ್ತಮ ಪ್ರಗತಿ ಸಾಧಿಸಬಹುದು. ಸಂಶೋಧನೆ, ವಿಜ್ಞಾನ, ವೈದ್ಯಕೀಯ, ತಾಂತ್ರಿಕ ಅಥವಾ ಆಳವಾದ ಅಧ್ಯಯನದ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗತಕ್ಕಂಥ ದಿನ. ಕನ್ನಡ ವಿಷಯವನ್ನು ಬಿಟ್ಟು ಬಿಡದೆ ಮತ್ತೆ ಪ್ರಯತ್ನಿಸಿಕೊಳ್ಳಿ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದಲ್ಲಿ ಗುಪ್ತವಾಗಿ ನಡೆಸುತ್ತಿದ್ದ ಯೋಜನೆಗೆ ಇಂದು ಉತ್ತಮ ಪ್ರತಿಕ್ರಿಯೆ ಸಿಗತಕ್ಕಂಥ ದಿನ. ಹಳೆಯ ಗ್ರಾಹಕರಿಂದ ಹೊಸ ಆರ್ಡರ್ ದೊರೆಯುವ ಸಾಧ್ಯತೆ ಇದೆ. ಹಣಕಾಸಿನ ಒಪ್ಪಂದಗಳಲ್ಲಿ ಮೌಖಿಕ ಮಾತಿಗಿಂತ ಲಿಖಿತ ದಾಖಲೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಣಿವು ಮತ್ತು ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಿ. ದೀರ್ಘಕಾಲ ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳುವುದನ್ನು ತಪ್ಪಿಸಿಕೊಳ್ಳಿ. ಸಮಯಕ್ಕೆ ಊಟ ಮಾಡಿ ಮತ್ತು ಸಾಕಷ್ಟು ನೀರನ್ನು ಸೇವನೆ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಗತ್ಯವಿದ್ದರೆ ದೂರ ಪ್ರಯಾಣ ಯೋಜನೆ ರೂಪಿಸಬಹುದು. ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬವಾಗುವಂತಹ ಸಾಧ್ಯತೆ ಇರುವುದರಿಂದ ಹೆಚ್ಚುವರಿ ಸಮಯ ಇಟ್ಟುಕೊಂಡು ಹೊರಡುವುದು ಉತ್ತಮ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 4, ಶುಭ ಮಂತ್ರ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 11 ಬಾರಿ ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಸಂಜೆ 5:10 6:25 ಶುಭವಾಗಲಿ. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಇಂದು ಹೊಸ ಅವಕಾಶಗಳನ್ನು ಹುಡುಕಲು ಮತ್ತು ಮುಂದಿನ ಹೆಜ್ಜೆ ಇಡಲು ಅನುಕೂಲಕರವಾದಂತಹ ದಿನ. ನೀವು ಬಹಳ ದಿನಗಳಿಂದ ಯೋಚಿಸುತ್ತಿದ್ದ ಕೆಲಸವೊಂದನ್ನು ಆರಂಭಿಸುವ ಧೈರ್ಯ ಬರಲಿದೆ. ದೂರದ ವ್ಯಕ್ತಿ ಅಥವಾ ಸ್ಥಳದಿಂದ ಬರುವ ಸುದ್ದಿ ನಿಮಗೆ ಯೋಜನೆಗೆ ಹೊಸ ದಿಕ್ಕು ನೀಡಬಹುದು. ನಿರ್ಧಾರ ತೆಗೆದುಕೊಳ್ಳುವಾಗ ಉತ್ಸಾಹದ ಜೊತೆಗೆ ವಾಸ್ತವಿಕತೆಯನ್ನು ಗಮನಿಸಿಕೊಳ್ಳಿ. ಉದ್ಯೋಗ ಮತ್ತು ವೃತ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿ ಅಥವಾ ವಿಭಿನ್ನ ರೀತಿಯ ಕೆಲಸ ಸಿಗಬಹುದು. ನಿಮ್ಮ ಅನುಭವವನ್ನು ಬಳಸಿಕೊಂಡು ಸಮಸ್ಯೆಯೊಂದನ್ನು ಪರಿಹರಿಸಲಿದ್ದೀರಿ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿರತಕ್ಕಂಥವರಿಗೆ ಹೊಸ ಅವಕಾಶದ ಮಾಹಿತಿ ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ಸ್ಪರ್ಧೆಗಿಂತ ಸಹಕಾರದಿಂದ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಹಣಕಾಸಿನ ವಿಚಾರದಲ್ಲಿ ಹೊಸ ಯೋಜನೆ ರೂಪಿಸಲು ದಿನ ಉತ್ತಮವಾಗಿರಲಿದೆ. ಹೆಚ್ಚುವರಿ ಆದಾಯಕ್ಕಾಗಿ ನೀವು ಯೋಚಿಸುತ್ತಿರುವ ಮಾರ್ಗವೊಂದಕ್ಕೆ ಅವಕಾಶ ಸಿಗತಕ್ಕಂಥ ದಿನ. ದೂರ ಪ್ರಯಾಣ, ಶಿಕ್ಷಣ ಅಥವಾ ಮನೆಯ ಅಗತ್ಯಕ್ಕಾಗಿ ಖರ್ಚು ಬರಲಿದೆ. ತಕ್ಷಣದ ಲಾಭದ ನಿರೀಕ್ಷೆಯಲ್ಲಿ ಅಪರಿಚಿತ ಯೋಜನೆಗಳಿಗೆ ಹಣ ಹಾಕಬೇಡಿ. ಎಚ್ಚರಿಕೆಯಿಂದ ಇರಿ. ಕುಟುಂಬ ಜೀವನವನ್ನು ನೋಡುವುದಾದರೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ. ಮಕ್ಕಳಿಂದ ಅಥವಾ ಕಿರಿಯ ಸದಸ್ಯರಿಂದ ಸಂತೋಷದ ಸುದ್ದಿ ಕೇಳಲಿದ್ದೀರಿ. ಮನೆಯಲ್ಲಿ ಪ್ರಮುಖ ನಿರ್ಧಾರವೊಂದರಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಬೆಂಬಲ ಸಿಗಲಿದೆ. ದೂರದಲ್ಲಿರುವ ಬಂಧುವಿನೊಂದಿಗೆ ಸಂಪರ್ಕವಾಗುವ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ಹೊರಗೆ ಹೋಗುವುದು ಅಥವಾ ಒಟ್ಟಿಗೆ ಸಮಯ ಕಳೆಯುವುದರಿಂದ ಆತ್ಮೀಯತೆ ಹೆಚ್ಚಾಗಲಿದೆ. ಭವಿಷ್ಯದ ಯೋಜನೆಗಳ ಕುರಿತು ಉತ್ತಮ ಚರ್ಚೆ ನಡೆಯಬಹುದು. ಅವಿವಾಹಿತರಿಗೆ ಹೊಸ ವ್ಯಕ್ತಿಯ ಪರಿಚಯವಾಗಬಹುದು. ಸಂಬಂಧವನ್ನು ನಿಧಾನವಾಗಿ ಅರ್ಥ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಹೊಸ ವಿಷಯ ಕಲಿಯುವ ಆಸಕ್ತಿ ಹೆಚ್ಚಾಗಲಿದೆ. ಉನ್ನತ ಶಿಕ್ಷಣ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ದಿನ. ಅನುಕೂಲಕರವಾಗಿಯೂ ಇರಲಿದೆ. ವಿದೇಶಿ ಶಿಕ್ಷಣದ ಪ್ರಯತ್ನದಲ್ಲಿರತಕ್ಕಂಥವರಿಗೆ ಈ ದಿನ ಉಪಯುಕ್ತ ಮಾಹಿತಿ ದೊರೆಯತಕ್ಕಂಥ ದಿನ. ವ್ಯಾಪಾರ ವಿಸ್ತರಣೆಗೆ ಯೋಚಿಸುತ್ತಿರತಕ್ಕಂಥವರಿಗೆ ಹೊಸ ಅವಕಾಶ ಕಾಣಬಹುದು. ದೂರದ ಊರು ಅಥವಾ ಬೇರೆ ರಾಜ್ಯದ ಗ್ರಾಹಕರಿಂದ ಸಂಪರ್ಕ ಬರಬಹುದು. ಆನ್ಲೈನ್ ವ್ಯವಹಾರ ಮಾಡುವವರಿಗೆ ಹೊಸ ಆರ್ಡರ್ಗಳು ದೊರೆಯುವ ಸಾಧ್ಯತೆ ಇದೆ. ಹೊಸ ಪಾಲುದಾರಿಕೆಯಲ್ಲಿ ತಕ್ಷಣ ಒಪ್ಪಿಗೆ ನೀಡಬೇಡಿ. ಈ ದಿನ ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮವಾಗಿರಲಿದೆ. ಆದರೆ ಹೆಚ್ಚು ಓಡಾಟದಿಂದ ಕಾಲು ಅಥವಾ ಬೆನ್ನು ಭಾಗದಲ್ಲಿ ದಣಿವು ಕಾಣಿಸಿಕೊಳ್ಳಬಹುದು. ಸಾಕಷ್ಟು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಹೊರಗಿನ ಆಹಾರವನ್ನು ಮಿತಿಗೊಳಿಸುವುದು ಉತ್ತಮ. ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣಕ್ಕೆ ಸಂಬಂಧಿಸಿದ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ದೂರ ಪ್ರಯಾಣ ಅಥವಾ ಧಾರ್ಮಿಕ ಪ್ರವಾಸದ ಅವಕಾಶ ಬರಲಿದೆ. ಪ್ರಯಾಣದ ವೇಳಾಪಟ್ಟಿಯನ್ನು ಮುಂಚಿತವಾಗಿ ಖಚಿತಪಡಿಸಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ಸಂಖ್ಯೆ 1, ಶುಭ ಮಂತ್ರ ಓಂ ಗುರವೇ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 3:05 4:20 ಶುಭವಾಗಲಿ. ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಹಣಕಾಸು ಮತ್ತು ವೃತ್ತಿ ವಿಚಾರಗಳಲ್ಲಿ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕಾದ ದಿನ. ನಿಮ್ಮ ಶ್ರಮಕ್ಕೆ ತಕ್ಷಣ ಫಲ ಸಿಗದಿದ್ದರೂ ಮುಂದಿನ ದಿನಗಳಲ್ಲಿ ಅದರ ಪ್ರಯೋಜನ ದೊರೆಯುವ ಸೂಚನೆ ಇದೆ. ಹಿರಿಯರ ಸಲಹೆ ಅಥವಾ ಅನುಭವ ಇಂದು ನಿಮಗೆ ಗುರಿಯಾದ ಒಂದು ಸರಿಯಾದಂತಹ ದಿಕ್ಕನ್ನು ತೋರಿಸಲಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು
ಮಹತ್ವದ ಜವಾಬ್ದಾರಿ ನೀಡಬಹುದು. ಸಮಯಕ್ಕೆ ಕೆಲಸ ಪೂರ್ಣಗೊಳಿಸುವುದರಿಂದ ಅಧಿಕಾರಿಗಳ ಮೆಚ್ಚುಗೆಯನ್ನು ಪಡೆದುಕೊಳ್ಳಲಿದ್ದೀರಿ. ಹೊಸ ಹುದ್ದೆ ಅಥವಾ ಜವಾಬ್ದಾರಿಯ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಕಚೇರಿಯ ರಾಜಕೀಯದಿಂದ ದೂರವಿದ್ದು ನಿಮ್ಮ ಕೆಲಸದ ಮೇಲೆ ಗಮನವನ್ನು ಹರಿಸಿಕೊಳ್ಳಿ. ಹಣದ ವಿಚಾರದಲ್ಲಿ ಇಂದು ಯೋಜಿತ ನಡೆ ಅಗತ್ಯ. ಮನೆಯ ದುರಸ್ತಿ, ವಾಹನ ಅಥವಾ ಕುಟುಂಬದ ಅಗತ್ಯಕ್ಕಾಗಿ ಖರ್ಚು ಬರಲಿದೆ. ಆದಾಯವನ್ನು ಹೆಚ್ಚಿಸುವ ಹೊಸ ಮಾರ್ಗದ ಬಗ್ಗೆ ಯೋಚನೆ ಮಾಡಲಿದ್ದೀರಿ. ಸಾಲದ ಹಣವನ್ನು ಮರುಪಾವತಿಸುವ ಯೋಜನೆ ರೂಪಿಸಲು ಉತ್ತಮವಾದಂಥ ಸಮಯ. ಕುಟುಂಬದ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಲಿದ್ದೀರಿ. ಹಿರಿಯರೊಂದಿಗೆ ನಡೆಯುವ ಮಾತುಕತೆಯಿಂದ ಒಂದು ಪ್ರಮುಖ ಸಮಸ್ಯೆಗೆ ಪರಿಹಾರ ಸಿಗಲಿದೆ. ಮನೆಯ ಸದಸ್ಯರೊಬ್ಬರಿಗೆ ನಿಮ್ಮ ಮಾರ್ಗದರ್ಶನ ಅಗತ್ಯವಾಗಲಿದೆ. ಕುಟುಂಬಕ್ಕಾಗಿ ಸಮಯವನ್ನು ಮೀಸಲಿಡಿ. ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಹಣ ಅಥವಾ ಮನೆಯ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯತಕ್ಕಂಥ ದಿನ. ಪರಸ್ಪರ ಅಭಿಪ್ರಾಯಗಳನ್ನು ಗೌರವಿಸಿದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗಲಿದೆ. ಅವಿವಾಹಿತರಿಗೆ ಕುಟುಂಬದ ಮೂಲಕ ಸಂಬಂಧದ ಮಾತುಕತೆ ಬರತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ನಿರಂತರ ಅಭ್ಯಾಸದಿಂದ ಉತ್ತಮ ಫಲ ಪಡೆಯತಕ್ಕಂಥ ದಿನ. ಇಂದು ಹೊಸದನ್ನು ಕಲಿಯುವುದಕ್ಕಿಂತ ಈಗಾಗಲೇ ಓದಿರುವ ವಿಷಯವನ್ನು ಪುನರಾವರ್ತನೆ ಮಾಡುವುದು ಹೆಚ್ಚು ಪ್ರಯೋಜನಕಾರಿಯಾಗಲಿದೆ. ಗಣಿತ, ಲೆಕ್ಕಪತ್ರ ಅಥವಾ ತಾಂತ್ರಿಕ ವಿಷಯಗಳ ವಿದ್ಯಾರ್ಥಿಗಳು ವಿಶೇಷ ಗಮನ ಹರಿಸತಕ್ಕಂಥ ದಿನ. ವ್ಯಾಪಾರದಲ್ಲಿ ನಿಧಾನವಾದರೂ ಸ್ಥಿರವಾದ ಬೆಳವಣಿಗೆ ಕಂಡುಬರಲಿದೆ. ಹಳೆಯ ಗ್ರಾಹಕರಿಂದ ಒಂದು ಹೊಸ ಕೆಲಸ ಕಾರ್ಯಗಳು ಸಾಧ್ಯವಾಗಲಿದೆ. ಹೊಸ ಹೂಡಿಕೆ ಅಥವಾ ವಿಸ್ತರಣೆಯ ವಿಚಾರದಲ್ಲಿ ಆತುರ ಬೇಡ. ಲೆಕ್ಕಪತ್ರ ಮತ್ತು ಬಾಕಿ ಹಣದ ಮೇಲ್ವಿಚಾರಣೆ ಮಾಡಿಕೊಳ್ಳಿ. ಈ ದಿನ ಆರೋಗ್ಯದ ವಿಚಾರದಲ್ಲಿ ಕಾಲು ಅಥವಾ ಕೀಲುಗಳಲ್ಲಿ ಸಣ್ಣ ದಣಿವು ಕಾಣಿಸಿಕೊಳ್ಳಬಹುದು. ದೀರ್ಘ ಸಮಯ ಕುಳಿತು ಕೆಲಸ ಮಾಡುವವರು ಮಧ್ಯೆ ಮಧ್ಯೆ ಸ್ವಲ್ಪ ವಿಶ್ರಾಂತಿಯನ್ನು ಮಾಡಿಕೊಳ್ಳಿ ಹಾಗೂ ನಿದ್ರೆಯ ಸಮಯವನ್ನು ಹೆಚ್ಚಾಗಿ ಮಾಡಿಕೊಳ್ಳಿ. ಇನ್ನು ಕೆಲಸದ ನಿಮಿತ್ತ ಪ್ರಯಾಣದ ಸಾಧ್ಯತೆ ಇದೆ. ಪ್ರಯಾಣದ ವೇಳೆ ಸಮಯದ ಒತ್ತಡ ಉಂಟಾಗದಂತೆ ಮುಂಚಿತವಾಗಿ ಸಿದ್ಧತೆ ಮಾಡಿಕೊಳ್ಳಿ. ವಾಹನ ಚಾಲನೆ ಮಾಡುವಾಗ ವೇಗಕ್ಕಿಂತ ಸುರಕ್ಷತೆಗೆ ಆದ್ಯತೆಯನ್ನು ನೀಡಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 6:50 8 ಗಂಟೆ 10 ಈ ದಿನದ ನಿಮ್ಮ ಶುಭ ಬಣ್ಣ ಕಂದು ಬಣ್ಣ. ಶುಭ ಸಂಖ್ಯೆ 8. ಶುಭ ಮಂತ್ರ ಓಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಯಥಾಶಕ್ತಿ ಜಪ ಮಾಡಿಕೊಳ್ಳಿ. ಶುಭವಾಗಲಿ. ಕುಂಭರಾಶಿಯವರಿಗೆ ಇಂದು ವಿಶೇಷವಾಗಿ ಹೊಸ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವ ಅವಕಾಶ ಸಿಗಲಿದೆ. ನೀವು ಇತ್ತೀಚೆಗೆ ಯೋಚಿಸುತ್ತಿದ್ದ ಯೋಜನೆಯೊಂದಕ್ಕೆ ಸರಿಯಾದ ವ್ಯಕ್ತಿಯ ಸಹಕಾರ ದೊರೆಯುವ ಸಾಧ್ಯತೆ ಇದೆ. ನಿಮ್ಮದೇ ರೀತಿಯಲ್ಲಿ ಕೆಲಸ ಮಾಡಲು ಬಯಸಿದರೂ ಅಗತ್ಯವಿರುವ ಕಡೆ ಅನುಭವಿಗಳ ಸಲಹೆ ಪಡೆಯುವುದು ಉತ್ತಮ. ಹಳೆಯ ಸಮಸ್ಯೆಯೊಂದಕ್ಕೆ ಹೊಸ ಪರಿಹಾರ ಕಂಡುಕೊಳ್ಳಬಹುದು. ಉದ್ಯೋಗ ಮತ್ತು ವೃತ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಭಿನ್ನ ಆಲೋಚನೆಗೆ ಗಮನ ಸೆಳೆಯಬಹುದು. ಹೊಸ ಯೋಜನೆ ಅಥವಾ ತಾಂತ್ರಿಕ ಕೆಲಸದ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಿದರೆ ಹಿರಿಯರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯಬಹುದು. ಉದ್ಯೋಗ ಹುಡುಕುತ್ತಿರುವವರಿಗೆ ಸ್ನೇಹಿತರ ಮೂಲಕ ಉಪಯುಕ್ತ ಮಾಹಿತಿ ಸಿಗತಕ್ಕಂಥ ದಿನ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಹೊಸ ಅವಕಾಶದ ಸೂಚನೆ ಇದೆ. ಹೆಚ್ಚುವರಿ ಆದಾಯಕ್ಕೆ ಸಂಬಂಧಿಸಿದ ಯೋಜನೆ ಮುಂದುವರಿಸಬಹುದು. ಆನ್ಲೈನ್ ವ್ಯವಹಾರ ಅಥವಾ ಹೊಸ ಯೋಜನೆಯಿಂದ ಲಾಭದ ಸಾಧ್ಯತೆ ಇದ್ದರೂ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡ ನಂತರವೇ ಹಣ ಹೂಡಿಕೆ ಮಾಡುವುದು ಒಳ್ಳೆಯದು. ಸಣ್ಣ ಪುಟ್ಟ ಖರ್ಚುಗಳು ಹೆಚ್ಚಾಗದಂತೆ ಗಮನದಲ್ಲಿ ಇಟ್ಟುಕೊಳ್ಳಿ. ಕುಟುಂಬದ ಜೀವನದ ವಿಚಾರವನ್ನು ನೋಡುವುದಾದರೆ ಕುಟುಂಬದ ಸದಸ್ಯರೊಬ್ಬರಿಗೆ ನಿಮ್ಮ ಸಲಹೆ ಬಹಳ ಉಪಯೋಗವಾಗಲಿದೆ. ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಮಾತುಕತೆ ನಡೆಯತಕ್ಕಂಥ ದಿನ. ಮನೆಯಲ್ಲೊಂದು ಶುಭ ವಿಚಾರದ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ನಿಮ್ಮ ಬ್ಯುಸಿಯ ಒಂದು ವೇಳಾಪಟ್ಟಿಯ ನಡುವೆಯೂ ಕುಟುಂಬಕ್ಕೆ ಸ್ವಲ್ಪ ಸಮಯವನ್ನು ನೀಡುವುದು ಒಳ್ಳೆಯದು. ಪ್ರೀತಿ ಮತ್ತು ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಹೊಸ ಯೋಜನೆ ಅಥವಾ ಭವಿಷ್ಯದ ಗುರಿಯ ಬಗ್ಗೆ ಚರ್ಚಿಸತಕ್ಕಂಥ ದಿನ. ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ಹೇಳಿಕೊಳ್ಳುವುದರಿಂದ ಆತ್ಮೀಯತೆ ಹೆಚ್ಚಾಗಲಿದೆ. ಅವಿವಾಹಿತರಿಗೆ ಸ್ನೇಹದ ವಲಯದಿಂದ ಹೊಸ ಪರಿಚಯವಾಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಹೆಚ್ಚಾಗಲಿದೆ. ವಿಜ್ಞಾನ, ತಂತ್ರಜ್ಞಾನ, ಕಂಪ್ಯೂಟರ್ ಅಥವಾ ಸೃಜನಾತ್ಮಕ ಕ್ಷೇತ್ರದಲ್ಲಿ ಕಲಿಯುತ್ತಿರತಕ್ಕಂಥವರಿಗೆ ಉತ್ತಮ ಪ್ರಗತಿಯ ಸಾಧ್ಯವಾಗಲಿದೆ ಹಾಗೂ ಓದುವಾಗ ಗಮನವನ್ನು ಒಂದೇ ಕಡೆ ಕೇಂದ್ರೀಕರಿಸಿ ಸಮಯವನ್ನು ಸಣ್ಣ ವಿಭಾಗಗಳಾಗಿ ಹಂಚಿಕೊಳ್ಳುವುದು ಉತ್ತಮ.
ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದಲ್ಲಿ ಹೊಸ ವಿಧಾನವನ್ನು ಅಳವಡಿಸಿಕೊಳ್ಳುವುದರಿಂದ ಪ್ರಯೋಜನವಾಗಲಿದೆ. ಹೊಸ ಗ್ರಾಹಕರನ್ನು ಆಕರ್ಷಿಸಲು ಪ್ರಚಾರ ಅಥವಾ ಆನ್ಲೈನ್ ಮಾರ್ಗಗಳನ್ನು ಬಳಸಬಹುದು. ಹಳೆಯ ಗ್ರಾಹಕರಿಂದ ಮತ್ತೆ ವ್ಯವಹಾರ ಬರುವಂತ ಸಾಧ್ಯತೆ ಇದೆ. ಪಾಲುದಾರರೊಂದಿಗೆ ನಿರ್ಧಾರ ತೆಗೆದುಕೊಳ್ಳುವಾಗ ಎಲ್ಲರ ವಿವರಗಳನ್ನು ಸ್ಪಷ್ಟಪಡಿಸಿಕೊಳ್ಳಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿಯಾದ ಕೆಲಸ ಮತ್ತು ನಿದ್ರೆಯ ಕೊರತೆಯಿಂದ ದಣಿವು ಉಂಟಾಗಲಿದೆ. ಕಣ್ಣು ಮತ್ತು ತಲೆಗೆ ವಿಶ್ರಾಂತಿ ನೀಡುವುದು ಅಗತ್ಯ. ಸಮಯಕ್ಕೆ ಆಹಾರ ಸೇವನೆ ಮಾಡಿ, ಸಾಕಷ್ಟು ನೀರನ್ನು ಕುಡಿಯಿರಿ. ಮನಸ್ಸನ್ನು ಶಾಂತವಾಗಿಡಲು ಸ್ವಲ್ಪ ಸಮಯ ಧ್ಯಾನ ಅಥವಾ ವಾಕಿಂಗ್ ಮಾಡುವುದು ಒಳ್ಳೆಯದು. ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ದೂರದ ಪ್ರಯಾಣದ ಅವಕಾಶ ಬರಬಹುದು. ಕೆಲಸದ ಪ್ರಯಾಣವಾದರೆ ಹೊಸ ಸಂಪರ್ಕಗಳು ದೊರೆಯಲಿದೆ. ಹೊರಡುವ ಮುನ್ನ ಅಗತ್ಯ ದಾಖಲೆಗಳು ಮತ್ತು ಸಮಯವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಬಣ್ಣ ನೇರಳೆ ಬಣ್ಣ, ಶುಭ ಸಂಖ್ಯೆ 11, ಶುಭ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 1:40 2:55 ಶುಭವಾಗಲಿ. ಮೀನರಾಶಿ. ಮೀನರಾಶಿಯವರಿಗೆ ಇಂದು ಮನಸ್ಸಿನಲ್ಲಿ ಹೊಸ ಭರವಸೆ ಮೂಡುವ ದಿನ. ಕೆಲವು ದಿನಗಳಿಂದ ದೂರದಲ್ಲಿದ್ದ ವಿಚಾರವೊಂದಕ್ಕೆ ಸ್ಪಷ್ಟತೆ ಸಿಗಲಿದೆ. ನಿಮ್ಮ ಸೃಜನಶೀಲತೆ ಮತ್ತು ಅಂತಃಪ್ರಜ್ಞೆ ಇಂದು ಚೆನ್ನಾಗಿ ಕೆಲಸ ಮಾಡಲಿದೆ. ಆದರೆ ಇತರರ ಮಾತಿಗೆ ತಕ್ಷಣ ಪ್ರಭಾವಿತರಾಗದೆ ನಿಮ್ಮ ಅನುಭವದ ಆಧಾರದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳಿ. ಉದ್ಯೋಗ ಮತ್ತು ವೃತ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸೃಜನಾತ್ಮಕ ಆಲೋಚನೆಗೆ ಮೆಚ್ಚುಗೆ ಸಿಗುವಂತ ದಿನ. ಹಿಂದೆ ನೀವು ಮಾಡಿದ ಕೆಲಸವೊಂದರಿಂದ ಹೊಸ ಅವಕಾಶ ದೊರೆಯಬಹುದು. ಕೆಲಸ ಬದಲಾವಣೆಗೆ ಯೋಚಿಸುತ್ತಿರತಕ್ಕಂಥವರಿಗೆ ಸೂಕ್ತ ವ್ಯಕ್ತಿಯಿಂದ ಮಾರ್ಗದರ್ಶನ ಸಿಗುವ ಸಾಧ್ಯತೆ ಇದೆ. ಕಚೇರಿಯಲ್ಲಿ ವ್ಯಕ್ತಿಯ ವಿಚಾರಗಳನ್ನು ಹೆಚ್ಚು ಹಂಚಿಕೊಳ್ಳುವುದರಿಂದ ಉತ್ತಮವಾಗಲಿದೆ. ಈ ದಿನ ಹಣಕಾಸಿನ ವಿಚಾರದಲ್ಲಿ ನೋಡುವುದಾದರೆ ಹಣದ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಕಂಡುಬರತಕ್ಕಂಥ ದಿನ. ಹಿಂದೆ ಮಾಡಿದ ಪ್ರಯತ್ನದಿಂದ ಸಣ್ಣ ಪ್ರಮಾಣದ ಲಾಭ ಸಿಗಲಿದೆ. ಮನೆಯ ಅಗತ್ಯಕ್ಕಾಗಿ ಅನಿರೀಕ್ಷಿತ ಖರ್ಚು ಎದುರಾಗಲಿದೆ. ಇತರರಿಗೆ ಹಣ ನೀಡುವಾಗ ನಿಮ್ಮ ಸ್ವಂತ ಹಣಕಾಸಿನ ಸ್ಥಿತಿಯನ್ನು ಗಮನ ಮಾಡಿಕೊಳ್ಳಿ. ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಆತ್ಮೀಯತೆ ಹೆಚ್ಚಾಗಲಿದೆ. ಕುಟುಂಬದ ಸದಸ್ಯರೊಬ್ಬರು ನೀಡುವ ಸಂತೋಷದ ಸುದ್ದಿಯಿಂದ ಮನಸ್ಸಿಗೆ ಖುಷಿಯಾಗಲಿದೆ. ಹಿರಿಯರೊಂದಿಗೆ ಮಾತನಾಡುವುದರಿಂದ ಉತ್ತಮ ಸಲಹೆ ಸಿಗಲಿದೆ. ಮನೆಯಲ್ಲಿನ ಒಂದು ಹಳೆಯ ವಿಷಯಕ್ಕೆ ಇಂದು ಪರಿಹಾರ ಕಂಡುಕೊಳ್ಳತಕ್ಕಂಥ ದಿನ. ಪ್ರೀತಿ ಮತ್ತು ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಹತ್ತಿರವಾಗುವ ದಿನ. ನಿಮ್ಮ ಮನಸ್ಸಿನಲ್ಲಿರುವ ಆಸೆ ಅಥವಾ ಚಿಂತೆಯನ್ನು ಮುಕ್ತವಾಗಿ ಹೇಳಿಕೊಳ್ಳಿ. ಅವಿವಾಹಿತರಿಗೆ ಕುಟುಂಬದ ಪರಿಚಯದ ಮೂಲಕ ಹೊಸ ಸಂಬಂಧ ಮಾತುಕತೆ ನಡೆಯತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಕಲ್ಪನಾ ಶಕ್ತಿ ಹೆಚ್ಚಾಗಲಿದೆ. ಸಾಹಿತ್ಯ, ಕಲೆ, ಸಂಗೀತ, ವಿನ್ಯಾಸ ಅಥವಾ ಸೃಜನಾತ್ಮಕ ವಿಷಯಗಳಲ್ಲಿ ಉತ್ತಮ ಸಾಧನೆ ಮಾಡಬಹುದು. ಓದುವಾಗ ಮೊಬೈಲ್ನಿಂದ ದೂರವಿದ್ದು ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಿ. ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೃಜನಶೀಲ ಕ್ಷೇತ್ರ, ಕಲೆ, ಸೇವೆ ಅಥವಾ ಆನ್ಲೈನ್ ಕೆಲಸ ಮಾಡುವವರಿಗೆ ಹೊಸ ಅವಕಾಶಗಳು ದೊರೆಯಬಹುದು. ಗ್ರಾಹಕರ ಅಗತ್ಯವನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಿದರೆ ಉತ್ತಮ ಪ್ರತಿಕ್ರಿಯೆ ಸಿಗಲಿದೆ. ಹೊಸ ಯೋಜನೆ ಆರಂಭಿಸುವ ಮೊದಲು ಅದರ ಹಣಕಾಸಿನ ಭಾಗವನ್ನು ಸ್ಪಷ್ಟವಾಗಿ ಲೆಕ್ಕ ಮಾಡಿಕೊಳ್ಳಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಒತ್ತಡ ಮತ್ತು ನಿದ್ರೆಯ ಕೊರತೆಯನ್ನು ತಪ್ಪಿಸುವುದು ಉತ್ತಮ. ನೀರು ಸಾಕಷ್ಟು ಕುಡಿಯಿರಿ. ವಿಶ್ರಾಂತಿಗೆ ಸಮಯವನ್ನು ನೀಡಿ. ಹೆಚ್ಚು ಸಮಯ ಮೊಬೈಲ್ ಬಳಸುವುದರಿಂದ ಕಿರಿಕಿರಿ ಉಂಟಾಗಬಹುದು. ಆದಷ್ಟು ಎಚ್ಚರಿಕೆ ಇರಲಿ. ಪ್ರಯಾಣದ ವಿಚಾರದಲ್ಲಿ ಆಧ್ಯಾತ್ಮಿಕ ಅಥವಾ ಕುಟುಂಬದ ಕಾರಣದಿಂದ ಪ್ರಯಾಣದ ಅವಕಾಶ ಬರಬಹುದು. ಪ್ರಯಾಣದಿಂದ ಮನಸ್ಸಿಗೆ ನೆಮ್ಮದಿ ದೊರೆಯಲಿದೆ. ದೂರ ಪ್ರಯಾಣವಿದ್ದರೆ ಅಗತ್ಯ ವಸ್ತುಗಳನ್ನು ಮುಂಚಿತವಾಗಿ ಸಿದ್ಧಪಡಿಸಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಬಣ್ಣ ಕೆಂಪು ಬಣ್ಣ, ಶುಭ ಸಂಖ್ಯೆ 2, ಶುಭ ಮಂತ್ರ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಶುಭ ಸಮಯ ಸಂಜೆ 3:45 5 ಗಂಟೆಯವರೆಗೆ. ಶುಭವಾಗಲಿ.